ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಒಂದು ಹೊಸ ಪಾಠವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇದು ತುಳುವ ವಂಶಕ್ಕೆ ಸೇರಿದಂತಹ ಶ್ರೀಕೃಷ್ಣದೇವರಾಯ ಅನ್ನುವಂತಹ ಓರ್ವ ಪ್ರಖ್ಯಾತ ವಿಜಯನಗರದ ಅರಸರಲ್ಲೇ ಅತ್ಯಂತ ಪ್ರಸಿದ್ಧನಾದಂತಹ ಅರಸನ ಕುರಿತು ಇವತ್ತು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿದ್ದೇನೆ. ಶ್ರೀಕೃಷ್ಣದೇವರಾಯ ಕ್ರಿಸ್ತಶಕ 1509ರಿಂದ 1529ರವರೆಗೂ ಆಳ್ವಿಕೆಯನ್ನು ಮಾಡ್ದ ಅನ್ನೋದು ನಿಮಗೆಲ್ಲ ತಿಳಿದಿರುವಂಥದ್ದು. ಸೊ ಇವನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅತ್ಯಂತ ವೈಭವಯುತವಾಗಿ ಮೆರೆಯಿತು, ಕೀರ್ತಿಯನ್ನು ಇಡೀ ವಿಶ್ವಕ್ಕೆ ವ್ಯಾಪಿಸಿತು ಅನ್ನುವಂತಹ ಮಾತು ಇರುವಂಥದ್ದು. ಅದಕ್ಕಾಗಿ ಈ ಕಾಲವನ್ನು ವಿಜಯನಗರ ಇತಿಹಾಸದ ಸುವರ್ಣ ಕಾಲ ಎಂದು ಕರೆಯಲ್ಪಟ್ಟಿದೆ. ಶ್ರೀಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತಕ್ಕೆ ಬಂದಂತಹ ಬಹುತೇಕ ಪ್ರವಾಸಿಗರು ವಿಜಯನಗರ ಅರಸರ ಕಾಲದಲ್ಲಿದ್ದಂಥ ವೈಭವವನ್ನು ಕುರಿತು, ವಿಜಯನಗರ ಅರಸರ ಕಾಲದಲ್ಲಿದ್ದಂತಹ ಸಾಮ್ರಾಜ್ಯದ ಸ್ಥಿತಿಗತಿಗಳನ್ನು ಕುರಿತು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಹಾಗೆಯೇ ಅತ್ಯಂತ ದೊಡ್ಡ ಅಪ್ರತಿಮ ವೀರ, ಶ್ರೇಷ್ಠ ರಾಜಕಾರಣಿ, ಕಲಾ ಪೋಷಕ, ಉತ್ತಮ ಆಡಳಿತಗಾರ, ಸಾಹಿತ್ಯ ಪೋಷಕ ಅನ್ನೋ ಆಗಿದ್ದಂತಹ ಶ್ರೀಕೃಷ್ಣದೇವರಾಯ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ತನ್ನ ಬಾಲ್ಯವನ್ನು ಪ್ರಾರಂಭಿಸಿ ಬಾಲ್ಯದಲ್ಲೇ ಕಡು ಕಷ್ಟವನ್ನು ಅನುಭವಿಸುತ್ತಾ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಮೆರೆದಂತಹದ್ದು ಇದೆಯಲ್ಲ ವಿದ್ಯಾರ್ಥಿಗಳೇ, ಇದು ಒಂದು ದೊಡ್ಡ ಇತಿಹಾಸದ ಮೈಲಿಗಲ್ಲು ಅಂತ ಕರಿಬೋದು. ಸೊ ಹೀಗೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿಲ್ಲಿಸೋದಕ್ಕೆ ಆ ಕಾಲದಲ್ಲಿ ದಕ್ಷಿಣ ಭಾಗದಲ್ಲಿ ಇದ್ದಂತಹ ಬಹಮನಿ ಅರಸರು, ಕರಾವಳಿ ಉದ್ದಕ್ಕೂ ನೆಲೆ ನಿಂತದ್ದಂಥ ಪೋರ್ಚುಗೀಸರು, ಡಚ್ಚರು, ಮತ್ತು ಉತ್ತರ ಭಾಗದಲ್ಲಿ ಇಸ್ಲಾಂ ಧರ್ಮೀಯರ ದಾಳಿಗಳು ಇವೆಲ್ಲವನ್ನು ಮೆಟ್ಟಿ ನಿಂತು ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂತಹ ಶ್ರೀಕೃಷ್ಣದೇವರಾಯ ಬಹಳಷ್ಟು ಅತ್ಯುತ್ತಮವಾದಂತಹ ಸಾಮ್ರಾಜ್ಯದ ದಕ್ಷತೆಗೆ ಬೇಕಾದಂತಹ, ಸಾಮ್ರಾಜ್ಯದ ನಿರ್ವಹಣೆಗೆ ಅವಶ್ಯಕವಾದಂತಹ ಬಹುತೇಕ ಕೆಲಸಗಳನ್ನು ತನ್ನ ಕಾಲಾವಧಿಯಲ್ಲಿ ಮಾಡ್ದ ಅನ್ನುವಂಥದ್ದು ನಮಗೆ ಆಧಾರಗಳಿಂದ ತಿಳಿದು ಬರುವಂತಹ ಒಂದು ಮಾಹಿತಿ. ಶ್ರೀಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ಸಾಮ್ರಾಜ್ಯದ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಯಾಕೆ ಉತ್ತಮವಾಗಿರಲಿಲ್ಲ? ಉಮ್ಮತ್ತೂರಿನ ಪಾಳೆಗಾರರು ತಮ್ಮ ದುರಾಕ್ರಮಣಗಳನ್ನು ಪ್ರಾರಂಭಿಸಿದ್ದರು. ತಾವು ಸ್ವತಂತ್ರರಾಗೋದಕ್ಕೆ ಅಂತ ಹೇಳಿ ಪ್ರಾರಂಭಿಸಿದ್ರು. ಬಹಮನಿ ಸುಲ್ತಾನನು ಕೂಡ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ನಿಟ್ಟಿನಲ್ಲಿ ತನ್ನ ಸೈನ್ಯವನ್ನು ಸಜ್ಜುಗೊಳಿಸೋದಕ್ಕೆ ಪ್ರಾರಂಭಿಸಿದ್ದ. ಒರಿಸ್ಸಾ ರಾಜ್ಯದ ಗಜಪತಿ ಅನ್ನೋ ಅರಸ ಅನ್ನುವಂಥವನು ಕೂಡ ತನ್ನ ಭಾಗದ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವಂತಹ ಹವಣಿಕೆ ಿದ್ದ. ಹಾಗಾಗಿ ಈಶಾನ್ಯ ಭಾಗಗಳ ಬಹುತೇಕ ಭಾಗಗಳನ್ನು ಕಬಳಿಸುವಂತಹ ಕೆಲಸವನ್ನು ಈತ ಮಾಡ್ತಾ ಇದ್ದ. ಜೊತೆಗೆ ಕರಾವಳಿಯಲ್ಲಿ ಪೋರ್ಚುಗೀಸರು ಪ್ರಾಬಲ್ಯಕ್ಕೆ ಬರ್ತಾ ಇದ್ರು. ಅಂದರೆ ಎಲ್ಲವೂ ಮತ್ತೂರಿನ ಪಾಳೆಗಾರರು, ಬಹಮನಿ ಸುಲ್ತಾನರು, ಒರಿಸ್ಸಾದ ಗಜಪತಿ, ಕರಾವಳಿಯ ಪೋರ್ಚುಗೀಸರು ಎಲ್ಲರ ಮಧ್ಯೆ ಒಂದು ಸಾಮ್ರಾಜ್ಯವನ್ನು ನಿಲ್ಲಿಸುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಶ್ರೀಕೃಷ್ಣದೇವರಾಯನ ಮೇಲೆ ಇದ್ದಂಥದ್ದು. ಶತ್ರುಗಳ ಮೇಲೆ ಆಕ್ರಮಣವನ್ನು ನಡೆಸುವ ಮೊದಲು ಶ್ರೀಕೃಷ್ಣದೇವರಾಯನು ಸಾಮ್ರಾಜ್ಯದ ಆರ್ಥಿಕ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದ. ನೋಡಿ, ರಾಜಕೀಯವಾಗಿ ಒಂದು ಸಾಮ್ರಾಜ್ಯ ಬೆಳಿಬೇಕು ಅನ್ನೋದಕ್ಕೆ ಹಿನ್ನೆಲೆಯಾಗಿ ಅದಕ್ಕೆ ಏನು ಬೇಕು? ಆರ್ಥಿಕತೆ ಬೇಕು. ಅದರ ಆರ್ಥಿಕತೆ ಉತ್ತಮವಾಗಿರಬೇಕು. ಹಾಗಾಗಿ ನೋಡಿ, ಈಗ ನಾವು ಅಮೆರಿಕವನ್ನು ದೊಡ್ಡಣ್ಣ ಅಂತ ಕರಿತೀವಿ. ಯಾಕೆ ಅನ್ನೋದು ಆರ್ಥಿಕವಾಗಿ ಸಬಲವಾಗಿರುವಂಥದ್ದು. ಸೊ ನಮ್ಮಂಥ ಭಾರತದಂತಹ, ಬಾಂಗ್ಲಾದೇಶದಂತಹ, ಪಾಕಿಸ್ತಾನದಂತಹ ದೇಶಗಳು ಇನ್ನೂ ಬೆಳವಣಿಗೆ ಹಂತದಲ್ಲಿರುವಂಥದ್ದು. ನಮ್ಮಲ್ಲಿ ಆರ್ಥಿಕತೆ ಉತ್ತಮವಾಗಿಲ್ಲ, ಸದೃಢವಾಗಿಲ್ಲ. ಹಾಗಾಗಿ ನಮ್ಮ ಮಾತುಗಳಿಗೆ ಅಥವಾ ನಮ್ಮ ದೇಶಗಳಿಗೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಗಣನೆ ಸಿಗೋದಿಲ್ಲ. ಸೊ ಆದರೆ ಈ ವಿಷಯವನ್ನು ಶ್ರೀಕೃಷ್ಣದೇವರಾಯ ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತರುವ ಮೂಲಕ ಒಂದಷ್ಟು ಹಣದ ಹರಿವು, ಸಾಮ್ರಾಜ್ಯದ ನಿರ್ಮಾಣಕ್ಕೆ ಬೇಕಾಗದಂತಹ ಹಣದ ಹರಿವು ಉಂಟಾಗುವಂತೆ ಮಾಡ್ದ. ವಿವಾಹ ಮತ್ತು ಇತರೆ ಸಣ್ಣ ಪುಟ್ಟ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಕಲಾಗುತ್ತಿದ್ದಂಥ ಸುಂಕಗಳನ್ನು ತೆಗೆದುಹಾಕ್ದ. ಬಂಜರು ಭೂಮಿಯನ್ನು ಸಾಗುವಳಿ ಮಾಡುವಂತೆ ರೈತರಿಗೆ ಉತ್ತೇಜನ ಕೊಟ್ಟ. ಕೇಂದ್ರ ಹಾಗೂ ಪ್ರಾಂತ್ಯಗಳ ಸಂಬಂಧ ಆಡಳಿತಾತ್ಮಕವಾಗಿ ಸುಧಾರಿಸಿಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಮಾಡ್ದ. ಪ್ರಾಂತ್ಯಾಧಿಕಾರಿಗಳಿಗೆ ಸೈನಿಕ ಸಾಮಗ್ರಿಗಳನ್ನು ಕೊಡುವಂತೆ ವ್ಯವಸ್ಥೆಯನ್ನು ಮಾಡ್ದ. ಹಾಗೆ ಪೋರ್ಚುಗೀಸರೊಂದಿಗೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಂಡ. ಯಾಕೆಂದರೆ ಬರೀ ಯುದ್ಧದ ಮೂಲಕವೇ ಎಲ್ಲವನ್ನೂ ಗೆಲ್ಲುವುದಕ್ಕಾಗೋದಿಲ್ಲ, ಶಕ್ತಿಯ ಜೊತೆಗೆ ಯುಕ್ತಿಯೂ ಬೇಕು ಅನ್ನುವಂಥದ್ದು ಅವನ ದೃಢ ನಿರ್ಧಾರವಾಗಿತ್ತು. ಹಾಗಾಗಿ ಭಟ್ಕಳ ಅನ್ನುವಂತಹ ಒಂದು ಜಾಗದಲ್ಲಿ ಒಂದು ಕೋಟೆಯನ್ನು ನಿರ್ಮಿಸಿಕೊಳ್ಳೋಕೆ ಅವನು ಪೋರ್ಚುಗೀಸರಿಗೆ ಅನುಮತಿಯನ್ನು ನೀಡಿದ. ಯಾಕೆ ಪೋರ್ಚುಗೀಸರು ಇವನಿಗೆ ಬೇಕಾಗಿತ್ತು ಅನ್ನೋದಾದರೆ, ಪೋರ್ಚುಗೀಸರು ದಕ್ಷಿಣ ಭಾರತದ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ
ನಡೆಸುವುದು ಈತನಿಗೆ ಇಷ್ಟವಿಲ್ಲದಿದ್ದರೂ ಸಹಿತ ಅವನು ಅವರ ಜೊತೆ ಮಿತ್ರತ್ವದಿಂದ ಇರಬೇಕಾಗಿತ್ತು. ಯಾಕೆಂದರೆ ವಿಜಯನಗರದ ಸೈನ್ಯಕ್ಕೆ ಬೇಕಾದಂತಹ ಕುದುರೆಗಳನ್ನು ಅರೇಬಿಯಾ ದೇಶದಿಂದ ಪೋರ್ಚುಗೀಸರ ಹಡಗುಗಳಲ್ಲಿ ಕರೆತರಲಾಗ್ತಾ ಇತ್ತು. ಸೊ ಹಾಗಾಗಿ ಅವನಿಗೆ ಪೋರ್ಚುಗೀಸರ ಜೊತೆ ಮಿತ್ರತ್ವ ಅನಿವಾರ್ಯವಾಗಿ ಮಾಡ್ಕೋಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವನು ಭಟ್ಕಳ ಅನ್ನುವಂತಹ ಒಂದು ಜಾಗದಲ್ಲಿ ಒಂದು ಕೋಟೆಯನ್ನು ಕಟ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟ. ಇಲ್ಲದೆ ಪೋರ್ಚುಗೀಸರ ಜೊತೆಯಲ್ಲಿ ಬಹಳಷ್ಟು ಅತ್ಯುತ್ತಮವಾದಂತಹ ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ಶ್ರೀಕೃಷ್ಣದೇವರಾಯ ಹೊಂದಿದ್ದ. ಹಾಗೆಯೇ ಈತ ಪಟ್ಟಾರೋಹಣ ಮಾಡಿದಂತಹ ಸ್ವಲ್ಪ ಸಮಯದಲ್ಲೇ ಬಹಮನಿ ಅರಸರು ಬೀದರ್ ಅನ್ನುವಂತಹ ಊರಿನಲ್ಲಿ ಸಭೆ ಸೇರಿ ಮಹಮ್ಮದ್ ಶಾ ಅನ್ನೋನ ನಾಯಕತ್ವದಲ್ಲಿ ಏನಾದರೂ ಮಾಡಿ ನಮ್ಮ ಸೈನ್ಯವನ್ನೆಲ್ಲ ಸಜ್ಜುಗೊಳಿಸಿಕೊಂಡು ವಿಜಯನಗರದ ಮೇಲೆ ಆಕ್ರಮಣ ಮಾಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ಎಲ್ಲರಿಗೂ ಕೂಡ ಚರ್ಚೆಗೆ ಇಟ್ಟರು. ಅಂದರೆ ವಿಜಯನಗರದ ಅರಸರು ಸಾಕಷ್ಟು ಮುಂದುವರಿತಾ ಇದ್ದಾರೆ, ಸಾಮ್ರಾಜ್ಯವನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಅವರ ಮೇಲೆ ಒಂದು ರೀತಿಯ ಕಡಿವಾಣವನ್ನು ನಿಯಂತ್ರಣವನ್ನು ಹೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಜಯನಗರದ ಅರಸರ ಮೇಲೆ ಆಕ್ರಮಣ ಮಾಡೋದು ಹೇಗೆ ಅನ್ನೋದನ್ನು ಕುರಿತು ಚರ್ಚಿಸೋದಕ್ಕೆ ಬೀದರ್ ಅನ್ನುವಂತಹ ಒಂದು ಊರಿನಲ್ಲಿ ಬಹಮನಿ ಅರಸರ ಸೈನ್ಯಾಧಿಕಾರಿಗಳು ಮತ್ತು ಅರಸರು ಒಂದು ಆಪ್ತ ಸಮಾಲೋಚನೆಯನ್ನು ಮಾಡಿದರು. ಇಲ್ಲಿ ಅದಾದಮೇಲೆ ಆಕ್ರಮಣ ನಡೀತು. ಈ ಆಕ್ರಮಣದಲ್ಲಿ ಮುಸ್ಲಿಂ ಸೈನ್ಯವನ್ನು ಕೋವಿಲಕೊಂಡ ಅನ್ನುವಂತಹ ಒಂದು ಪ್ರದೇಶದಲ್ಲಿ ವಿಜಯನಗರದ ಅರಸ ಕೃಷ್ಣದೇವರಾಯ ಸೋಲಿಸ್ತಾ ಯೂಸುಫ್ ಆದಿಲ್ ಖಾನ್ ಅನ್ನುವಂತಹ ಬಹಮನಿ ಸುಲ್ತಾನರ ಸೈನ್ಯಾಧಿಕಾರಿ ರಣರಂಗದಲ್ಲೇ ಸೋತು ಹೋದ. ಕೋವಿಲಕೊಂಡ ಅನ್ನುವಂತಹ ಪ್ರದೇಶ ವಿಜಯನಗರ ಅರಸಕ್ಕೆ ಸೇರಿತು. ಆ ನಂತರದಲ್ಲಿ ರಾಯಚೂರು ಅನ್ನುವಂತಹ ಕೋಟೆಯು ಕೂಡ ವಿಜಯನಗರಕ್ಕೆ ಸೇರಿತು. ನಂತರದಲ್ಲಿ ಬಿಜಾಪುರ ಸಿಕ್ತು. ನಂತರದಲ್ಲಿ ಗುಲ್ಬರ್ಗಾದ ಕೋಟೆ ಮೇಲೆ ಆಕ್ರಮಣ ಮಾಡಲಾಯಿತು. ಅಲ್ಲಿ ಬಂಧಿತರಾಗಿದ್ದಂತಹ ಎರಡನೆಯ ಮಹಮ್ಮದ್ ಶಾನ ಮಕ್ಕಳನ್ನು ಬಿಡುಗಡೆ ಮಾಡಲಾಯಿತು. ದಯಾಮಯನಾದಂಥ ಶ್ರೀಕೃಷ್ಣರಾಯನು ಅವರಲ್ಲಿ ಹಿರಿಯವನನ್ನು, ಅಂದರೆ ಈ ಮಕ್ಕಳಲ್ಲಿ ಹಿರಿಯವನನ್ನು ಬಹಮನಿ ರಾಜ್ಯದ ಅಧಿಕಾರಿಯಾಗಿ ಮಾಡಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನೀನೇ ರಾಜ ಅಂತ ಹೇಳಿ ಘೋಷಿಸಿದ. ಇದರಿಂದ ರಾಯನಿಗೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದು ಬಂದಿತು. ಅಂದರೆ ಕಳೆದು ಹೋಗಿದಂತಹ ಆ ಒಂದು ರಾಜ್ಯವನ್ನು ಅವನ ಮಕ್ಕಳಲ್ಲಿ ಯಾರು ಹಿರಿಯನೋ ಯಾರು ದಕ್ಷನೋ ಅದನ್ನು ನೋಡಿ ಅವನಿಗೆ ವಾಪಸ್ಸು ಕೊಟ್ಟಂತಹ ಕೀರ್ತಿ ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯನಿಗೆ ಸೇರಿತು. ಆಗಾಗ ದಂಗೆಗಳು ಮಾಡ್ತಾ ಇದ್ದಂತಹ ಉಮ್ಮತ್ತೂರಿನ ನಾಯಕರು ಕೂಡ ಇವನ ಅಧೀನಕ್ಕೆ ಬಂದರು. ಇನ್ನೊಂದು ಬಾರಿ ಹೀಗೆ ದಂಗೆಗಳನ್ನು ಮಾಡೋದಿಲ್ಲ, ನಾವು ನಿಮ್ಮ ಆಧಿಪತ್ಯದಲ್ಲಿ ಇರ್ತೀವಿ ಅನ್ನುವಂತಹ ಮಾತನ್ನು ಉಮ್ಮತ್ತೂರಿನ ನಾಯಕರು ಕೊಟ್ಟರು. ಅಲ್ಲಿಗೆ ವಿಜಯನಗರದ ಸೇನಾಧಿಕಾರಿಗಳನ್ನು ಮತ್ತು ಹಿರಿಯ ಅಧಿಕಾರಿಗಳನ್ನು ಕಳಿಸಿ ಅವರು ಮುಂದೆಂದೂ ದಂಗೆ ಏಳದಂತೆ, ದಂಗೆಗೆ ಪ್ರಚೋದನೆಗಳನ್ನು ನೀಡದಂತೆ ವಿಜಯನಗರ ಅರಸ ಮಾಡ್ದ ಅಂತ ಹೇಳುವಂಥದ್ದು. ಹಾಗೆಯೇ ಮಿಕ್ಕೆಲ್ಲ ಸೈನಿಕ ದಂಡಯಾತ್ರೆಯ ಮೂಲಕ ತನಗೆ ಯಾರು ಶತ್ರುಗಳಿದ್ರೋ, ತನ್ನ ಆಸ್ಥಾನಕ್ಕೆ ಯಾರು ವಿರೋಧಿಗಳಾಗಿದ್ರೋ ಅವರನ್ನೆಲ್ಲ ಸದೆಬಡಿದು ಅವರನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯ ಮಾಡ್ದ. ಸೊ ಅಲ್ಲಿ ಸಿಂಹಳ ರಾಜ್ಯದಲ್ಲಿ ಈ ಹಿಂದೆ ಇಮ್ಮಡಿ ದೇವರಾಯನ ಪಾಠ ಮಾಡುವಾಗ ಆತ ಸಿಂಹಳ ದ್ವೀಪದ ಅರಸನ ಜೊತೆ ಯುದ್ಧವನ್ನು ಮಾಡಿ ಅವರು ಕಪ್ಪ ಕಾಣಿಕೆಗಳನ್ನು ಕೊಡುವಂತೆ ಮಾಡಿದರು ಅಂತ ಕೇಳಿದ್ದೆ ನಿಮಗೆ. ಸೊ ಇದರ ಮುಂದುವರೆದ ಭಾಗವಾಗಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲೂ ಕೂಡ ಒಂದು ಸೈನ್ಯ ಸಿಂಹಳ ದ್ವೀಪಕ್ಕೆ ಹೋಯಿತು. ಅಲ್ಲಿ ಸಿಂಹಳ ದ್ವೀಪದಲ್ಲಿ ಜನತಾ ದಂಗೆ ನಡೀತಾ ಇತ್ತು. ಅರಸರು ಯಾರಾಗಬೇಕು ಅನ್ನುವಂಥ ವಿಷಯದಲ್ಲಿ ದಂಗೆ ಪ್ರಾರಂಭ ಆಗಿತ್ತು. ಸೊ ಇದನ್ನು ನೋಡಿದಂತಹ ಕೃಷ್ಣದೇವರಾಯ ವಿಜಯ ಬಾಹು ಅನ್ನುವ ಅರಸನ ಪುತ್ರನಾದ ಭುವನೈಕ ಬಾಹು ಅನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವನಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡಿ ಅಲ್ಲಿದ್ದಂತಹ ಜನತಾ ದಂಗೆಗಳು, ಅಂದರೆ ಉತ್ತರಾಧಿಕಾರತ್ವಕ್ಕಾಗಿ ಎದ್ದಂತಹ ದಂಗೆಗಳನ್ನು ಸದೆಬಡಿದು ಆ ಸಿಂಹಳ ದ್ವೀಪವನ್ನೂ ಸಹಿತ ಅಲ್ಲಿದ್ದಂತಹ ಅರಸರ ಸಹಿತ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಅನ್ನುವಂಥದ್ದು. ಸೊ ಇವನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಸುಮಾರು 200 ಪ್ರಾಂತ್ಯಗಳು ಇದ್ವು. ಆಡಳಿತ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಅವನು ಯುದ್ಧಗಳಿಂದ ಗೆದ್ದ ಅನ್ನುವಾಗ ಸಾಮ್ರಾಜ್ಯದಲ್ಲಿ ಎಷ್ಟು ಪ್ರಾಂತ್ಯಗಳಿದ್ವು ಅಂತ ನೋಡುವಂಥದ್ದು. ಸುಮಾರು 200 ಪ್ರಾಂತ್ಯಗಳಿದ್ವು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬ ಆಡಳಿತಾಧಿಕಾರಿ ಇದ್ದ. ಆಡಳಿತಾಧಿಕಾರಿಗಳನ್ನು
ಸಾಮಾನ್ಯವಾಗಿ ರಾಜಕುಟುಂಬಕ್ಕೆ ಸೇರಿರ್ತಾ ಇದ್ರು ಅಥವಾ ಯಾವುದಾದ್ರೂ ಪ್ರತಿಷ್ಠಿತ ಸೈನಿಕ ದಂಡಾಧಿಕಾರಿಗಳಾಗಿರ್ತಾ ಇದ್ರು. ಯಾಕೆಂದರೆ ಅವರ ಮೇಲೆ ನಿಷ್ಠೆ ಮತ್ತು ನಂಬಿಕೆ ಆ ಅರಸ ಹೊಂದಿರ್ತಾ ಇದ್ದ. ಅರಸನ ಜೊತೆಗೂ ಕೂಡ ಇವರು ಮಿತ್ರತ್ವವನ್ನು ಹೊಂದಿರ್ತಾ ಇದ್ರು. ಹಾಗಾಗಿ ರಾಜವಂಶೀಯರೇ ಸಾಮಾನ್ಯವಾಗಿ ಆಡಳಿತಾಧಿಕಾರಿಯಾಗಿದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಇವನ ಸಹಾಯಕ್ಕೆ ದಕ್ಷ ಆಡಳಿತಗಾರರನ್ನ, ಸೇನಾ ನಾಯಕರನ್ನು ಸಹಿತ ಕೊಡಲಾಗ್ತಿತ್ತು. ಅವರಿಗೆ ಬರುವಂತಹ ವರಮಾನದಲ್ಲಿ ಸುಮಾರು ಅರ್ಧದಷ್ಟನ್ನ ರಾಜಭಂಡಾರಕ್ಕೆ ಕೊಡಬೇಕಾಗಿತ್ತು. ವಿಜಯನಗರದ ಸೌಧಕ್ಕೆ ಇದ್ದಂತಹ ಈ ಪ್ರಾಂತ್ಯಗಳು ಆಧಾರ ಸ್ತಂಭಗಳಂತೆ ಕೆಲಸ ಮಾಡ್ತಾ ಇದ್ವು ಅನ್ನುವಂಥ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಅಲ್ಲದೆ ಸ್ಥಳೀಯ ಆಡಳಿತ, ಸ್ಥಳೀಯ ಅಂದರೆ ಗ್ರಾಮಗಳು, ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮದ ಆಡಳಿತ, ಇವು ಕೂಡ ಇತಿಹಾಸದಲ್ಲಿ ಬಹಳಷ್ಟು ವಿಜಯನಗರ ಅರಸರಿಗೆ ಬೆಂಬಲವನ್ನು ನೀಡಿದಂತಹ ಸ್ಥಳೀಯ ಆಡಳಿತದ ಹಂತಗಳಾಗಿದ್ವು. ಇಲ್ಲಿ ಸೇನುಭೋವ ಅನ್ನುವಂತಹ ಅಧಿಕಾರಿ ಈ ಸ್ಥಳೀಯ ಆಡಳಿತದ ಮುಖ್ಯಸ್ಥನಾಗಿರ್ತಾ ಇದ್ದ. ಇಲ್ಲಿ ಬಹಳಷ್ಟು ಜನತಾ ಪ್ರತಿನಿಧಿಗಳು ಸ್ಥಳೀಯವಾಗಿ ವ್ಯಾಜ್ಯಗಳನ್ನು ಪರಿಶೀಲಿಸುವುದು, ಯಾವುದೇ ಆರ್ಥಿಕ ಸಂಕಷ್ಟಗಳು ಬರದಂತೆ ನೋಡುವುದು, ನದಿ, ಕೆರೆ, ಕಟ್ಟೆ, ನೀರುಗಳ ನಿರ್ವಹಣೆ ಮಾಡುವಂಥದ್ದು, ದೇವಾಲಯಗಳ ನಿರ್ವಹಣೆ ಮಾಡುವಂಥದ್ದು ಇತ್ಯಾದಿ ಮಾಡುತ್ತಾ ಸಣ್ಣ ಪುಟ್ಟ ತೆರಿಗೆಗಳನ್ನು ವಸೂಲು ಮಾಡುವಂತಹ ಅಧಿಕಾರವನ್ನು ಈ ಸೇನುಭೋವ ಅನ್ನೋರು ಹೊಂದಿದ್ರು ಅನ್ನುವಂಥದ್ದು ನಮ್ಮ ಮುಂದೆ ಮುಂದುವರಿದು ಕೃಷ್ಣದೇವರಾಯನ ಕಾಲದಲ್ಲಿ ಸೈನಿಕ ಆಡಳಿತ, ನ್ಯಾಯದ ಆಡಳಿತ, ಪೌರ ಆಡಳಿತ, ಸ್ಥಳೀಯ ಆಡಳಿತ ಹಾಗೂ ಪ್ರಾಂತೀಯ ಆಡಳಿತಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದ್ವು ಅಂತ ಹೇಳುವಂಥದ್ದು. ಯಾಕೆಂದರೆ ಅರಸ ಬಹುತೇಕ ನಿರಂಕುಶ ಪ್ರಭು ಅಂತ ಅನಿಸಲ್ಪಟ್ಟರೂ ಕೂಡ ಅವನು ಮಾಡ್ತಿದ್ದಂತಹ ರಾಜ್ಯಭಾರ ನಿರಂಕುಶತ್ವವನ್ನು ಹೊಂದಿರಲಿಲ್ಲ. ಅವನು ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಎಲ್ಲರನ್ನೂ ತನ್ನ ಮಿತ್ರರಾಗಿ ನೋಡುತ್ತಾ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾಯಿತು. ಇಂತಹ ಆಸ್ಥಾನದಲ್ಲಿ ವಿದ್ವನ್ಮಣಿಗಳು ಇದ್ರು, ಚಿತ್ರಕಾರರು ಇದ್ರು, ಶಿಲ್ಪಿಗಳು ಇದ್ರು, ವಾಸ್ತು ಕಲಾವಿದರು ಇದ್ರು, ಆಭರಣ ಮಾಡೋರು ಇದ್ರು, ಸಂಗೀತಕಾರರಿದ್ರು, ಜ್ಯೋತಿಷಿಗಳಿದ್ರು. ಎಲ್ಲರಿಗೂ ಕೂಡ ಸಮಾನವಾಗಿ ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸವನ್ನ ಶ್ರೀಕೃಷ್ಣದೇವರಾಯ ಮಾಡ್ತಾ ಇದ್ದಿದ್ದು. ಇಂತಹ ಜನರಿಂದಲೇ ಸಾಂಸ್ಕೃತಿಕವಾಗಿ ಶ್ರೀಕೃಷ್ಣದೇವರಾಯನ ಕಾಲ ಬಹುತೇಕ ಸುವರ್ಣ ಯುಗ ಎಂದು ಕರೆಯಲ್ಪಡ್ತಾ ಇತ್ತು. ಇಂತಹ ಸುವರ್ಣ ಯುಗದಲ್ಲಿ ಕಳ್ಳರು, ದರೋಡೆಕೋರರು, ಲೂಟಿಕಾರರು, ಸುಲಿಗೆಗೋರರು ಯಾರೂ ಇರ್ತಾ ಇರಲಿಲ್ಲ. ಯಾರಾದರೂ ತಪ್ಪಿ ಸಿಕ್ಕಿದ್ರೂ ಕೂಡ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ಹಾಗಾಗಿ ಜನತಾ ದಂಗೆಗಳಾಗಲಿ, ಸುಲಿಗೆಗಳಾಗಲಿ ಇವನ ಕಾಲದಲ್ಲಿ ನಡೀತಾ ಇರಲಿಲ್ಲ. ಸಣ್ಣ ಪುಟ್ಟ ದ್ರೋಹ ಮಾಡಿದರೆ, ರಾಜದ್ರೋಹ ಮಾಡಿದರೆ ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಕಳ್ಳತನ ಮಾಡಿದ್ದಾರೆ ಎಂದರೂ ಕೂಡ ಅವರನ್ನು ಬಹುವಾಗಿ ಶಿಕ್ಷಿಸುವಂತಹ ಒಂದು ಶಿಕ್ಷೆ ನೀಡುವ ಪದ್ಧತಿ ಕೃಷ್ಣದೇವರಾಯನ ಹತ್ರ ಇತ್ತು. ಹಾಗೆ ಕೃಷಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಕೆರೆಕಟ್ಟೆಗಳು ಹಾಗೂ ನೀರಾವರಿ ನಾಲೆಗಳ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಿಸಲ್ಪಟ್ಟವು. ನಾನು ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೆ, ತುಂಗಭದ್ರಾ ನದಿಯಿಂದ ಕಲ್ಲಿನ ತೋಡುಗಳನ್ನು ಮಾಡಿ ಕಲ್ಲಿನ ತೋಡುಗಳ ಮೂಲಕ ಕಾಲುವೆಯಂತೆ ನೀರನ್ನು ಹರಿಸಲಾಗುತ್ತಿತ್ತು ಅನ್ನುವಂಥದ್ದನ್ನು ತಮಗೆ ಗಮನಕ್ಕೆ ತಂದಿದ್ದೆ. ಆಹಾರ ದಿನಸಿ ಪದಾರ್ಥಗಳು, ತರಕಾರಿಗಳು, ದ್ವಿದಳ ಧಾನ್ಯಗಳು, ಎಣ್ಣೆಗಳು, ಕಾಳುಗಳು ಎಲ್ಲವೂ ಕೂಡ ಸುಲಭ ದರದಲ್ಲಿ ಜನರಿಗೆ ದೊರೀತಾ ಇದ್ವು. ಹಾಗೂ ಸುಮಾರು 35,000 ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಇಷ್ಟು ದೊಡ್ಡ ಸೈನ್ಯ, 35,000 ಶಸ್ತ್ರಸಜ್ಜಿತ ಅಶ್ವದಳವಿದ್ದಿತ್ತು ಅವನ ಹತ್ರ. ಹಾಗೆ 10 ಲಕ್ಷ ಜನರಷ್ಟು ಪದಾತಿ ದಳ ಇತ್ತು ಅವನ ಹತ್ರ. ಪದಾತಿ ಅಂದರೆ ಯುದ್ಧದಲ್ಲಿ ನಡೆದು ಹೋಗುವಂತಹ ಸೈನಿಕರು. ಹಾಗೆಯೇ 1600 ಗಜಗಳನ್ನು ಉಳ್ಳಂಥ ಗಜಶಾಲೆ ಇತ್ತು ಅವನ ಹತ್ರ. ಹೀಗೆ ಆನೆಗಳು, ಕುದುರೆಗಳು, ಅಶ್ವಗಳು, ಎತ್ತುಗಳು ಹಾಗೂ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಯುದ್ಧದಲ್ಲಿ ಬಳಸುವ ಸಲುವಾಗಿ ಸದಾ ಸನ್ನದ್ಧ ಸ್ಥಿತಿಯಲ್ಲಿ ಇಡುವಂತಹ ಒಂದು ಕೆಲಸ ಇತ್ತು. ಇದು ಸಾಮ್ರಾಜ್ಯದ ರಕ್ಷಣೆಗೆ ಶ್ರೀಕೃಷ್ಣದೇವರಾಯ ಕೊಟ್ಟಂತಹ ಪ್ರಾಮುಖ್ಯತೆಯನ್ನು ತೋರಿಸುತ್ತೆ. ಇಂಥ ಯುದ್ಧದ ವಿಷಯಗಳನ್ನು ನೋಡಿಕೊಳ್ಳುವಂತಹ ಅನೇಕ ಕಚೇರಿಗಳಿದ್ವು. ಇವುಗಳನ್ನು ಅವಸರದ ಕಚೇರಿ ಅಂತ ಕರೆಯಲಾಗ್ತಾ ಇತ್ತು. ಹಾಗೆಯೇ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ಕರಾವಳಿ ಪ್ರದೇಶ ಇತ್ತು. ಆಗಲೇ ಹೇಳಿದೆ, ಕರಾವಳಿಯಲ್ಲಿ ಡಚ್ಚರು ಮತ್ತು ವಿಶೇಷವಾಗಿ ಪೋರ್ಚುಗೀಸರು ಬಲಶಾಲಿಗಳಾಗಿದ್ದರು ಅಂತ. ಅವರು ಕೋಟೆಗಳನ್ನು ಕಟ್ಟಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು. ಅರೇಬಿಯಾದಿಂದ ಕುದುರೆಗಳನ್ನ ತರಿಸ್ಕೊಡ್ತಾ ಇದ್ರು. ಹಾಗೂ ಶ್ರೀಕೃಷ್ಣದೇವರಾಯನ ಸಾಮ್ರಾಜ್ಯದಿಂದ ಬಹಳಷ್ಟು ವಸ್ತುಗಳನ್ನು ಬೇರೆ ದೇಶಕ್ಕೆ, ಐರೋಪ್ಯ ದೇಶಗಳಿಗೆ ತಗೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವನ ಕಾಲದಲ್ಲಿ ಕರಾವಳಿ ತೀರಗಳು ಕೂಡ ಸಮೃದ್ಧ ಆರ್ಥಿಕ ನೆಲೆಗಳಾಗಿದ್ವು ಅಂತ ಕಂಡುಬರುತ್ತೆ. ಹಾಗೆಯೇ ಟಂಕಶಾಲೆಗಳಿದ್ವು ಅನ್ನುವಂಥದ್ದು. ವಿಜಯನಗರದಾದ್ಯಂತ ಸುಮಾರು 11 ಟಂಕಶಾಲೆಗಳನ್ನು ಗುರುತಿಸಲಾಗಿದೆ ಈವರೆಗೂ. ಭೂ ಉತ್ಖನನದ ಸಮಯದಲ್ಲಿ ಇನ್ನೂ ಹೆಚ್ಚು ಮಾಹಿತಿ ದೊರೆಯಬಹುದೇನೋ. ಆದರೆ ಈ 11 ಟಂಕಶಾಲೆಗಳಲ್ಲಿ 2 ಹಂಪಿ ನಗರದ ರಾಜಧಾನಿಯೊಳಗೆ ಇದ್ವು ಅನ್ನುವಂತಹ ಮಾಹಿತಿ ಕೂಡ ಬರುವಂಥದ್ದು. ಹಾಗೆ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ವಿದ್ವಾಂಸರು ಇದ್ದರು.
ಅದರಲ್ಲಿ ಅಷ್ಟದಿಗ್ಗಜರು ಬಹಳ ಪ್ರಖ್ಯಾತರಾಗಿದ್ದರು. ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ತೆನ್ನಾಲಿ ರಾಮಕೃಷ್ಣ, ಶ್ರೀರಾಮಭದ್ರ, ಧೂರ್ಜಟಿ, ಮಲ್ಲಣ್ಣ, ಸೂರಣ್ಣ, ರಾಮರಾಯ ಹಾಗೂ ಭೂಷಣರಾಯ ಅನ್ನುವಂತಹ ವಿದ್ವಾಂಸರಿದ್ದರು. ಇವರು ಅಷ್ಟದಿಗ್ಗಜರು ಅಂದರೆ ಸಾಮ್ರಾಜ್ಯದ ಸಂಸ್ಥಾನದ ಬಹಳಷ್ಟು ಸಾಹಿತ್ಯ ಕೃತಿಗಳ ರಚನೆಗೆ ಕಾರಣರಾದಂಥವರಾಗಿದ್ದರು. ಇವರ ಕೃತಿಗಳಲ್ಲಿ ಬಹಳಷ್ಟು ಕೃತಿಗಳು ಅರಸನಿಗೆ ಒಂದು ಪ್ರೇರಣೆ ನೀಡಿ ಅರಸನ್ನು ಕೂಡ ಅಮುಕ್ತ ಮಾಲ್ಯದ ಅನ್ನುವಂತಹ ಒಂದು ಕೃತಿಯನ್ನು ರಚಿಸಿದ ಅನ್ನುವಂತಹ ಮಾಹಿತಿ ನಮಗೆ ಇರುವಂಥದ್ದು. ಹಾಗೆಯೇ ಇವನ ಕಾಲದಲ್ಲಿ ಬಹಳಷ್ಟು ಶಿಲ್ಪಕಲಾ ಕೇಂದ್ರಗಳು, ದೇವಾಲಯಗಳು ಕೂಡ ನಿರ್ಮಿಸಲ್ಪಟ್ಟವು. ಆ ರಾಜಧಾನಿ ಹಂಪಿಯಲ್ಲೇ ಕೂಡ ಸುಮಾರು ಭವ್ಯ ಕಟ್ಟಡಗಳನ್ನು, ದೇವಾಲಯಗಳನ್ನ ಈತ ನಿರ್ಮಿಸ್ತಾ ಸುಮಾರು 500 ಅಡಿ ಅಗಲ, 310 ಅಡಿ ವಿಸ್ತೀರ್ಣವಾದಂಥ ದೊಡ್ಡ ಪ್ರದೇಶದಲ್ಲಿ ವಿಜಯ ವಿಠ್ಠಲ ದೇವಾಲಯವನ್ನು ಈತ ನಿರ್ಮಿಸ್ತಾ ಅಂತ ಹೇಳುವಂಥದ್ದು. ಹಾಗೆಯೇ ಮುಂಭಾಗದಲ್ಲಿರುವಂತಹ ಶಿಲಾರಥ ವಿಶ್ವದ ವಿಸ್ಮಿತಗಳಲ್ಲಿ ಒಂದು ಎಂದು ಕರೆಯಲ್ಪಟ್ಟಿರುವಂಥದ್ದು. ಹಾಗೆಯೇ ಬಹಳಷ್ಟು ಬಾಲಕೃಷ್ಣ ದೇವಾಲಯ, ಪಟ್ಟಾಭಿರಾಮ ದೇವಾಲಯ, ಶ್ರೀಕೃಷ್ಣ ದೇವಾಲಯ ಮೊದಲಾದವುಗಳು ಕೂಡ ಇವನ ಕಾಲದಲ್ಲಿ ನಿರ್ಮಿಸಲ್ಪಟ್ಟವು. ಹೀಗೆ ಶ್ರೀಕೃಷ್ಣ ದೇವರಾಯನ ಕಾಲ ಆಗಲೇ ಹೇಳಿದಂತೆ ಸುವರ್ಣ ಯುಗ ಆಗಿತ್ತು ಅನ್ನೋದನ್ನು ನೆನಪಿಸ್ಕೊಂತ ಚಿತ್ರಕಲೆ, ಲಲಿತಕಲೆ, ನೃತ್ಯಕಲೆ, ನಾಟ್ಯಕಲೆಗಳಲ್ಲೂ ಕೂಡ ಸುವರ್ಣ ಯುಗವಾಗಿತ್ತು ಅನ್ನೋದು ಬರುವಂಥದ್ದು. ಇಂತಹ ರಾಯ ಕ್ರಿಸ್ತಶಕ 1529 ಸುದೀರ್ಘ ಅವಧಿಗೆ ಆಳ್ವಿಕೆಯನ್ನು ಮಾಡಿದ. ಆಳ್ವಿಕೆ ದಕ್ಷವಾಗಿತ್ತು. ಯಾಕೆಂದರೆ ಬಾರ್ಬೋಸಾ ಅನ್ನುವಂತಹ ಒಬ್ಬ ವಿದೇಶಿ ಪ್ರವಾಸಿಗ ಇವನು ವ್ಯಕ್ತಿತ್ವವನ್ನು ಕುರಿತಂತೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಪೋರ್ಚುಗೀಸ್ ಪ್ರವಾಸಿಗ ಡೊಮಿಂಗೋ ಪಯಾಸ್ ಅನ್ನೋನು ಕೂಡ ರಾಜಧಾನಿಯ ವರ್ಣನೆಯನ್ನು ಮಾಡಿರತಕ್ಕಂಥದ್ದು, ಕೃಷ್ಣದೇವರಾಯನ ವರ್ಣನೆಯನ್ನು ಮಾಡಿರುವಂಥದ್ದು. ಇತಿಹಾಸದ ಪುಟದಲ್ಲಿ ಧ್ರುವತಾರಿಯಂತೆ ಕಂಗೊಳಿಸ್ತಾ ಇದ್ದಾನೆ ಅಂತ ಹೇಳುವಂಥದ್ದು. ಇದಿಷ್ಟು ಶ್ರೀಕೃಷ್ಣ ದೇವರಾಯನ ಕುರಿತಾದಂತಹ ಇವತ್ತಿನ ವಿಷಯಗಳಾಗಿತ್ತು. ಇದು ಮುಂದುವರೆದಂತೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿಯಲ್ಲಿ ನಿರ್ಮಿತವಾದಂತಹ ಸ್ಮಾರಕಗಳ ಪಟ್ಟಿ ಯಾವುದು, ಎಷ್ಟು ಸ್ಮಾರಕಗಳು ನಿರ್ಮಿಸಲ್ಪಟ್ಟವು ಅನ್ನುವಂತಹ ಮಾಹಿತಿಯನ್ನು ನಾಳಿನ ತರಗತಿಯಲ್ಲಿ ತಮಗೆ ಕೊಡ್ತೀನಿ. ಎಲ್ಲರಿಗೂ ವಂದನೆ.